ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಒಂದು ವ್ಲಾಗ್ನಲ್ಲಿ ಚಿಕನ್ ಕಬಾಬ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಮನೆಗಳಲ್ಲೂ ಚಿಕನ್ ಕಬಾಬ್ನ ಮಾಡೇ ಮಾಡ್ತಾರೆ. ಬಟ್ ಅವರು ಮಾಡೋ ಒಂದು ಮೆಥಡ್ ಬೇರೆ ಬೇರೆ ಥರ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಬೇರೆ ಬೇರೆ ಥರ ಮೆಥಡ್ ಉಪಯೋಗಿಸಿ ಮಾಡ್ತಾರೆ. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಕಿನ್ ಔಟ್ ಮಾಡಿರೋವಂಥ ಚಿಕನ್ನ ತುಂಬ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು 1/4 kg ಅಷ್ಟಿದೆ. ಇದಕ್ಕೆ 3 ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತಿನ್ನು 3 ಚಿಕನ್ ಕಬಾಬ್ ಪೌಡರು, ಮತ್ತಿನ್ನು 1 ಮೊಟ್ಟೆ, ಒಂದು ಸ್ವಲ್ಪ ನಾನು ಸ್ಪೈಸಿಯಾಗಿ ಮಾಡೋದ್ರಿಂದ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಹೋಳು ನಿಂಬೆಹಣ್ಣು, 1 ಮೊಟ್ಟೆ, ಸ್ವಲ್ಪ ಅರಿಶಿನ, ಮತ್ತಿನ್ನು ಒಂದು ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ. ಮತ್ತಿನ್ನು ಇಲ್ಲಿ ಅಕ್ಕಿ ಹಸಿಟ್ಟನ್ನ ಬಳಸ್ಕೊತಾ ಇದ್ದೀನಿ. ಅಂದರೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಚಿಕನ್ ಬರಬೇಕು ಅಂದರೆ ಅಕ್ಕಿ ಹಸಿಟ್ಟನ್ನು ಹಾಕ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಖಾರ ಬೇಕು ಅಂತ ಅನ್ನೋರು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಹಾಗಾಗಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಅರಿಶಿಣ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಬೇಕಾಗತ್ತೆ. ಉಪ್ಪು ಜಾಸ್ತಿ ಹಾಕೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ಮಸಾಲೆಗಳಲ್ಲಿ ಸ್ವಲ್ಪ ಉಪ್ಪಿನಂಶ ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ಹಾಕ್ಕೊಬೇಕಾಗತ್ತೆ. ಇನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈ ಅಕ್ಕಿ ಹಸಿಟ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಚಿಕನ್ನು ಕ್ರಿಸ್ಪಿಯಾಗಿ ಬರಬೇಕು, ಗರಿಗರಿಯಾಗಿ ಬರಬೇಕು ಅಂದರೆ ಅಕ್ಕಿ ಹಸಿಟ್ಟನ್ನು ಬಳಸಬೇಕು. ಇನ್ನು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತಿನ್ನು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಮತ್ತಿನ್ನು 1 ಮೊಟ್ಟೆ. ಚಿಕನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಚಿಕನ್ ಕಬಾಬ್ ಪೌಡರ್ನ 3 ಪ್ಯಾಕೆಟನ್ನು ಬಳಸ್ತಾ ಇದ್ದೀನಿ. ಸೊ ಹಂಗಾಗಿ ನೀವು ಎಷ್ಟು ಚಿಕನ್ನ ತರ್ತೀರಾ ಅದರ ಅಳತೆಗೆ ನೋಡಿ ನೀವು ಕಬಾಬ್ ಮಸಾಲೆ ಪೌಡ್ರನ್ನ ಹಾಕ್ಕೊಬೋದು. ಇಲ್ಲಿ ನಾನು 3 ಕಬಾಬ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ಮತ್ತಿನ್ನು 3 ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇದನ್ನು ಸಹ ನೀವು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ನಡೆಯುತ್ತೆ. ಯಾಕೆಂದರೆ ನಾನ್ ವೆಜ್ ಅಡುಗೆ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇ ಟೇಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇದು ನಿಂಬೆಹಣ್ಣು ಒಳಗಡೆ ಇರೋವಂಥ ಬೀಜನ ತೆಗೆದು ಹಾಕ್ಕೊಬೇಕಾಗತ್ತೆ. ಒಂದು ನಿಂಬೆಹಣ್ಣು ಏನೂ ಹಾಕೋದಕ್ಕೆ ಹೋಗಿಲ್ಲ, ಬರೀ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹುಳಿ ಬಂದುಬಿಡುತ್ತೆ ನಿಂಬೆಹಣ್ಣು ಒಂದು ಪೂರ್ತಿ ಹಾಕ್ಕೊಂಡ್ರೆ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಯಾವುದೇ ಥರ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ವಲ್ಪ ಆಯಿಲ್ನ ಬೇಕಾದರೆ ಯೂಸ್ ಮಾಡ್ಕೊಬೋದು. ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಬೇಕು ಚಿಕನ್ಗೆ. ಹಾಗಾಗಿ ಎಲ್ಲ ಸ್ವಲ್ಪ ಕೈನೇ ಬಳಸಿ ನೀವು ಮಸಾಲೆನ ಕಲಿಸ್ಕೊಬೇಕಾಗತ್ತೆ. ಯಾಕೆಂದರೆ ಕೈನಲ್ಲಿ ಕಲಿಸಿದ್ರೇ ಚೆನ್ನಾಗಿ ಅದು ಹೊಂದ್ಕೊಳ್ಳೋದು ಮಸಾಲೆ. ಹಾಗಾಗಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಚಿಕನ್ ಹಾಕಿದಾಗ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಈ ರೀತಿ ಮಸಾಲೆ ಒಟ್ಟಿಗೆ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ಎತ್ತಿಟ್ಕೊಬೇಕಾಗುತ್ತೆ. ಮಿನಿಮಮ್ ಅಂದರೂ ಒಂದು 1/2 ಅವರ್ ಆದರೂ ಎತ್ತಿಡಲೇಬೇಕು. ಯಾಕೆಂದರೆ ಆವಾಗ ಕಲಸಿ ಆವಾಗ ಎಣ್ಣೆ ಬಿಡೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ಮಸಾಲೆ ಎಲ್ಲ ಇನ್ನೂ ಹಿಡ್ದಿರಲ್ಲ. ಅದಕ್ಕೋಸ್ಕರ ಒಂದು 3/4 ಗಂಟೆನಾದರೂ ಎತ್ತಿಟ್ಕೊಬೇಕಾಗುತ್ತೆ. ನಾನಿಲ್ಲಿ ಒಂದು 3/4 ಗಂಟೆನೇ ಎತ್ತಿಟ್ಟಿದ್ದೆ. ಅದಾದಮೇಲೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಇಲ್ಲಿ ಒಂದು 3/4 ಗಂಟೆ ಆದಮೇಲೆ ಚಿಕನ್ನು ಮತ್ತಿನ್ನು ಮಸಾಲೆ ಯಾವ
ಯಾವ ರೀತಿ ಹೊಂದ್ಕೊಂಡಿದೆ ಅಂತ. ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ ಚಿಕನ್ಗೆ. ನಾವು ಎಣ್ಣೆಗೂ ಬಿಡೋಕ್ಕೂ ಮುಂಚೆ ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮತ್ತು ನಾವಿಲ್ಲಿ ಎಣ್ಣೆಗೆ ಬಿಡುವಾಗ ಯಾವುದೇ ಕಾರಣಕ್ಕೂ ದೊಡ್ಡ ಊರಿನಲ್ಲಿ ಕಬಾಬ್ನ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಚಿಕನ್ನ ಎಣ್ಣೆಗೆ ಬಿಟ್ಕೊಬೇಕಾಗುತ್ತೆ. ಮತ್ತು ಅದು ಬೇಯಿಸುವಾಗಲೂ ಅಷ್ಟೇ ದೊಡ್ಡ ಉರಿ ಕೊಟ್ಟು ಬೇಯಿಸೋದಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಎಣ್ಣೆಗೆ ಒಂದೊಂದೇ ಪೀಸಸ್ನ ಹಾಕ್ತಾ ಬನ್ನಿ. ಚಿಕನ್ ಒಟ್ಟಿಗೆ ಹಸಿಮೆಣ್ಸಿನ್ಕಾಯಿನ ಹಾಕಿರೋದ್ರಿಂದ ಅದು ಎಣ್ಣೆಯಲ್ಲಿ ಕರೆದಾಗ ನಾವು ತಿನ್ನೋ ಟೈಮಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಕರೆದು ಬಂದಿರುತ್ತಲ್ವ, ಹಾಗಾಗಿ ಟೇಸ್ಟ್ ಮಾತ್ರ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಬಿಸಿ ಬಿಸಿ ಕಬಾಬ್ನ ಎತ್ಕೊಂಡಾಗ ನಿಮ್ಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂತ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಕಲಕಬೇಕಾಗುತ್ತೆ. ಈ ರೀತಿ ಕಲಕಿ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸ್ನೇಹಿತರೆ.